ತಿಂಗಳು ಆರಂಭವಾಗಿ 10 ದಿನ ಆಗಿದೆ. ಇವತ್ತು ನವೆಂಬರ್ 10ನೇ ತಾರೀಕು ಎರಡನೇ ಬಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ನವೆಂಬರ್ ತಿಂಗಳಲ್ಲೇ ಎರಡನೇ ಬಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಕೊಟ್ಟಿದ್ದಾರೆ. ವೋಟ್ ಚೋರಿಗೆ ಸಂಬಂಧಿಸಿದ ವರದಿ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ವೋಟ್ ಚೋರಿ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್. ಈಗಾಗಲೇ ರಾಜ್ಯದಲ್ಲಿ ಎದುರಾದಂಥ 2023ರ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬೆಂಗಳೂರಿನ ಮಹದೇವಪುರ ಹಾಗೆ ಕಲಬುರಗಿಯ ಆಳಂದದಲ್ಲಿ ವೋಟ್ ಚೋರಿ ಆಗಿತ್ತು ಅನ್ನೋ ನೇರ ಆರೋಪವನ್ನ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮಾಡಿದ್ರು. ವೋಟ್ ಚೋರಿ ಅಭಿಯಾನದ ವರದಿಯನ್ನ ಹಿಡಿದುಕೊಂಡು ಈಗ ನವೆಂಬರ್ ತಿಂಗಳಲ್ಲೇ ಇನ್ನೂ 10 ದಿನ ಕಳೆದಿಲ್ಲ ಎರಡನೇ ಬಾರಿಗೆ ದೆಹಲಿಗೆ ಹೋಗಿದ್ದಾರೆ. ಹಾಲಿ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಭಿಯಾನದ ವರದಿಯನ್ನ ಹಿಡಿದುಕೊಂಡು ನೇರವಾಗಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹೈಕಮಾಂಡ್ ಭೇಟಿಗೆ ಸಮಯವನ್ನು ಕೂಡ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ನವೆಂಬರಲ್ಲಿ 10ನೇ ದಿನ ಇವತ್ತು 10 ದಿನದಲ್ಲೇ ಎರಡನೇ ಬಾರಿಗೆ ಈಗ ದೆಹಲಿಗೆ ಹೋಗಿರೋದು. ಇದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಅವ್ರ ಕೈನಲ್ಲಿರೋದು ವೋಟ್ ಚೋರಿ ಅಭಿಯಾನದ ಒಂದು ವರದಿ. ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿನ ಇಟ್ಕೊಂಡು ವರದಿಯನ್ನು ಇಟ್ಕೊಂಡು ಈಗ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ವೋಟ್ ಚೋರಿ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಅಭಿಯಾನದ ವರದಿಯನ್ನು ಹಿಡಿದುಕೊಂಡು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯವನ್ನು ಕೋರಿದ್ದಾರೆ. ಇದೇ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ನೋಡಿ, ನವೆಂಬರ್ನಲ್ಲಿ 10ನೇ ದಿನ ಇವತ್ತು 10 ದಿನದಲ್ಲಿ ಎರಡೆರಡು ಬಾರಿ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬಟ್ ಅವ್ರ ಕೈನಲ್ಲಿ ಇರೋದು ವೋಟ್ ಚೋರಿಯ ವರದಿ. ಏನು ಹೇಳುತ್ತೆ ಇನ್ಸೈಡ್ ಸ್ಟೋರಿ ಇದ್ರದ್ದು? ಖಂಡಿತವಾಗಿಯೂ ಮಧುಸೂದನ್, ಈಗಾಗಲೇ ರಾಷ್ಟ್ರಾದ್ಯಂತ ವೋಟ್ ಚೋರಿ ವಿಚಾರ ಕುರಿತಂತೆ ಕಾಂಗ್ರೆಸ್ ಪಕ್ಷದ ನಾಯಕರು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ರಾಜ್ಯದಲ್ಲೂ ಕೂಡ ಕಳೆದ ಲೋಕಸಭೆ ಚುನಾವಣೆ ಬೆಂಗಳೂರು ಸೆಂಟ್ರಲ್ನಲ್ಲಾಗಿತ್ತು. ಮತ್ತೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ವೋಟ್ ಚೋರಿ ವಿಚಾರ ಕುರಿತಂತೆ ರಾಜ್ಯದ ನಾಯಕರು ಪ್ರತಿ ಬಾರಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸದ್ಯ ಈಗ ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ಕೂಡ ಈ ವಿಚಾರವನ್ನ ಇಟ್ಕೊಂಡು ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಪ್ರತಿಭಟನೆಗೂ ಕೂಡ ಈಗ ಸಿದ್ಧತೆಯನ್ನ ನಡೆಸಿದ್ದಾರೆ. ಈ ವಿಚಾರ ಕುರಿತಂತೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ನಿನ್ನೆ ರಾತ್ರಿ ದೆಹಲಿಗೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಯಾವ ರೀತಿ ವೋಟ್ ಚೋರಿ ಆಗಿದೆ ಅಂತಕ್ಕಂಥ ವಿಚಾರ ಕುರಿತಂತೆ ದಾಖಲೆ ಸಹಿತ ಮಾಹಿತಿಯನ್ನು ಕೂಡ ನೀಡಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಈಗ ರಾಜ್ಯದಲ್ಲಿ ಕೂಡ ಅನೇಕ ಕ್ಷೇತ್ರಗಳಲ್ಲಿ ಈ ರೀತಿಯ ಗೊಂದಲ ಆಗ್ತಾ ಇದೆ. ವ್ಯಾಪಕವಾಗಿ ಸಮರ್ಪಕವಾಗಿ ಚುನಾವಣಾ ಆಯೋಗ ತನ್ನ ಕಾರ್ಯವನ್ನ ನಿಭಾವಣೆ ಮಾಡ್ತಾ ಇಲ್ಲ. ಈ ರೀತಿಯ ಗುರುತರ ಆರೋಪ ಇದ್ರೂ ಕೂಡ ಚುನಾವಣಾ ಆಯೋಗ ಮತಪಟ್ಟಿ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಈ ರೀತಿಯ ಕೆಲವೊಂದಿಷ್ಟು ಕಾಂಗ್ರೆಸ್ಗೆ ವೋಟ್ ಹಾಕ್ತಕ್ಕಂಥ ಕೆಲವೊಂದಿಷ್ಟು ಮತದಾರರನ್ನ ಉದ್ದೇಶಪೂರ್ವಕವಾಗಿ ಕೈ ಬಿಡ್ತಕ್ಕಂಥ ಪ್ರಕ್ರಿಯೆ ಕೂಡ ಶುರುವಾಗ್ತಾ ಇದೆ. ಈಗ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಇರೋದ್ರಿಂದ ಈಗಾಗಲೇ ಬ್ಯಾಲೆಟ್ ಪೇಪರ್ಗೂ ಕೂಡ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ನಡೆಸಿದೆ. ಈ ಸಂದರ್ಭದಲ್ಲಿ ಪಾರದರ್ಶಕ ಚುನಾವಣೆ ಆಗಬೇಕು. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ರಾಜ್ಯದ ನಾಯಕರು ಸಿದ್ಧತೆಯನ್ನ ನಡೆಸಿರೋದ್ರಿಂದ ಕೇಂದ್ರದ ನಾಯಕರುಗಳು ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ರಾಮಲೀಲಾ ಮೈದಾನದಲ್ಲಿ ಹೋರಾಟಕ್ಕೆ ದಿನಾಂಕ ನಿಗದಿಗೊಳಿಸೋದಿರ್ಬೋದು, ಜೊತೆಗೆ ರಾಜ್ಯದಲ್ಲಿ ಯಾವ ರೀತಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಹೋರಾಟ ಮಾಡಬೇಕು ವೋಟ್ ಚೋರಿ ವಿಚಾರ ಕುರಿತಂತೆ ಎಂಬತಕ್ಕಂಥ ವಿಚಾರ ಕುರಿತಂತೆ ವರಿಷ್ಠರ ಜೊತೆ ಮಾತುಕತೆಯನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಒಂದ್ ಕಡೆ ಕೇಂದ್ರದ ನಾಯಕರು ವೋಟ್ ಚೋರಿ ವಿಚಾರ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ರೆ, ರಾಜ್ಯದಲ್ಲೂ ಕೂಡ ಇದನ್ನ ಸಮರ್ಪಕವಾಗಿ ಅಂದ್ರೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಭೇಟಿಗೆ ಎರಡನೇ ಬಾರಿ ತೆರಳಿದ್ದಾರೆ. ಜೊತೆಗೆ ವೋಟ್ ಚೋರಿ ವಿಚಾರ ಮತ್ತೆ ನಂತರದ ವಿದ್ಯಮಾನಗಳಿರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಕೇಂದ್ರ ಸರ್ಕಾರ ಮತ್ತೆ ಇತರ ನಾಯಕರು ಯಾವ ರೀತಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಈವರೆಗೂ ಕೂಡ ಕೇಂದ್ರದ ಯಾವುದೇ ನಾಯಕರುಗಳು ಕೂಡ ಈ ವಿಚಾರ ಕುರಿತಂತೆ ಅಂದ್ರೆ ಯಾವ ರೀತಿ ಅಕ್ರಮವಾಗಿದೆ, ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅರ್ಹ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ, ಈ ವಿಚಾರ ಕುರಿತಂತೆ ಕೂಡ ವರಿಷ್ಠರಿಗೆ ಕನ್ವೆ ಮಾಡ್ತಕ್ಕಂಥ ಸಿದ್ಧತೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.